ಎಲ್ಲರಿಗೂ ನಮಸ್ಕಾರ. ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮನೇಲಿ ಪನ್ನೀರ್ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ತಂದೂರಿ ಮಸಾಲ, ಜೀರಿಗೆ, ಪೆಪ್ಪರ್ ಪೌಡರ್, ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಪನ್ನೀರ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಮತ್ತು ಮನೇಲಿ ಕಲಸಿಟ್ಟಿರುವ ನಾರ್ಮಲಾಗಿ ಚಪಾತಿಗೆ ಏನು ಕಲಿಸ್ತೀವಿ ಅದು ಗೋಧಿ ಹಿಟ್ಟು. ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಬೌಲಿಗೆ ಮೊಸರು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ನೆಕ್ಸ್ಟು ನಾನು ಹೀಗೆ ಹೇಳಿದಂಥ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ತಂದೂರಿ ಮಸಾಲ, ಜೀರಿಗೆ, ಪೆಪ್ಪರ್ ಪೌಡರು, ಪಿಂಕ್ ಸಾಲ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕಿ ಮಿಕ್ಸ್ ಆದಮೇಲೆ ನಾವು ಕ್ಯೂಬ್ಸ್ ಮಾಡಿಟ್ಟಿರುವ ಪನ್ನೀರ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಯಾವುದೇ ರೀತಿ ಸಾಸ್ಗಳ ಅವಶ್ಯಕತೆಯೇ ಇಲ್ಲ. ಇದು ಹೀಗೆ ನಾರ್ಮಲಾಗಿ ಜ್ಯೂಸಿಯಾಗಿ ಚೆನ್ನಾಗೇ ಇರುತ್ತೆ. ಮೊಸರು ಹಾಕೋದ್ರಿಂದ ಸಾಫ್ಟ್ನೆಸ್ ಆಗೇ ಇರುತ್ತೆ ಪನ್ನೀರಲ್ಲಿ. ಇದನ್ನು 10 ನಿಮಿಷ ಮ್ಯಾರಿನೇಟ್ ಆದಮೇಲೆ ಒಂದು ತವಾಗೆ ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿರುವ ಪನ್ನೀರ್ನೆಲ್ಲ ಹಾಕಿ ರೋಸ್ಟ್ ಮಾಡಬೇಕು. ತುಂಬ ರೋಸ್ಟ್ ಮಾಡೋ ಅವಶ್ಯಕತೆಯೂ ಇಲ್ಲ, ನಾರ್ಮಲ್ ರೋಸ್ಟೇ ಸಾಕು. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿನೂ ಅಷ್ಟೇ ತುಂಬ ಗೋಲ್ಡನ್ ಬ್ರೌನ್ ಆ ಥರ ಎಲ್ಲ ಬರಬೇಕನ್ನೋ ಅವಶ್ಯಕತೆ ಏನಿಲ್ಲ. ಇದು ಆಫ್ ಬಾಯ್ಲ್ ಆದ್ರೇ ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೋಬೇಕು. ಕ್ಯಾಪ್ಸಿಕಮ್ ಅದನ್ನು ಸ್ವಲ್ಪ ಮೀಡಿಯಮ್ ಬೇಯ್ತಿದೆ ಅಂತಿದ್ದಂಗೆ ಕ್ಯಾಬೇಜ್ ಹಾಕೋಬೇಕು. ಕ್ಯಾಬೇಜನ್ನು ಹಾಕೊಂಡು ತಿರ್ಸ್ತಿದ್ದಂಗೆ ಖಾರ ಅವಶ್ಯಕತೆ ಇದ್ದರೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಖಾರದ ಪುಡಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ಈಗ ರೋಸ್ಟ್ ಆಗಿರುವ ಪನ್ನೀರ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಫಿಲ್ಲಿಂಗ್ ರೆಡಿ ಆಗುತ್ತೆ. ನೆಕ್ಸ್ಟು ನಾವೇನು ನಾರ್ಮಲಾಗಿ ಚಪಾತಿ ಏನು ಉಚ್ಕೋತೀವಿ ಆ ಥರ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಿರೋ ಚಪಾತಿನ ತವಾದ ಮೇಲೆ ಹಾಕಿ ನಾನೊಂದು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಚಪಾತಿ ಅನ್ನೋ ಉದ್ದೇಶಕ್ಕಷ್ಟೇ. ಈ ಚಪಾತಿ ಮಾಡಾದ್ಮೇಲೆ ಇದಕ್ಕೆ ಫಿಲ್ಲಿಂಗ್ನ ಮಧ್ಯೆ ಇಟ್ಕೊಂಡು ನಾನು ಹೇಗೆ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಥರ ಫೋಲ್ಡ್ ಮಾಡಿ ರೋಲ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ಸಾಸ್ ಅವಶ್ಯಕತೆಗಳೇ ಇಲ್ಲ. ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ನೀವು ಮಾಡ್ಕೊಂಡು ಹೆಲ್ತಿಯಾಗಿ ತಿನ್ಬೋದು. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ ದಯವಿಟ್ಟು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.